ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ವಿಸ್ ಟೈಮ್. ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದಾದ್ರು ಆನ್ಸರ್ ಗೊತ್ತಿದ್ದರೆ ಅಥವಾ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವ ಸ್ಥಳದಲ್ಲಿ ಹಾಕಿ ಆಟಗಾರನ ಹೆಸರಿನಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ್ನು ಸ್ಥಾಪಿಸಿದೆ? ಅಂದರೆ ಯಾವ ಆಟಗಾರನ ಹಾಕಿ ಆಟಗಾರನ ಹೆಸರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಮಾಡಲಾಗಿದೆ ಅಂತ. 1 ಮೊಹಾಲಿ, 2 ಕಾನ್ಪುರ್, 3 ಅಹಮದಾಬಾದ್, 4 ಗ್ವಾಲಿಯರ್. ಸ್ನೇಹಿತರೆ, ಸರಿಯಾದ ಉತ್ತರ ಗ್ವಾಲಿಯರ್. ಗ್ವಾಲಿಯರಲ್ಲಿ ಹಾಕಿ ಆಟಗಾರನ ಹೆಸರಲ್ಲಿ ಕ್ರಿಕೆಟ್ ಸ್ಟೇಡಿಯಂನ್ನು ಮಾಡಲಾಗಿದೆ. ಎರಡನೇ ಪ್ರಶ್ನೆ, ಖೋ ಖೋ ಆಟಕ್ಕೆ ಪ್ರಥಮವಾಗಿ ರಾಣಿ ಲಕ್ಷ್ಮಿ ಪ್ರಶಸ್ತಿ ಪಡೆದ ಆಟಗಾರ್ತಿ ಯಾರು? ಖೋ ಖೋ ಆಟಕ್ಕೆ ಪ್ರಥಮವಾಗಿ ಲಕ್ಷ್ಮಿ ಪ್ರಶಸ್ತಿ ಪಡೆದಂಥ ಆಟಗಾರ್ತಿ ಯಾರು ಅಂತ ಪ್ರಶ್ನೆ. ಎ ಏಂಜಲ್ ಮೇರಿ, ಉಷಾ ಅನಂತರಾಮನ್, ವಂದನಾ ರಾವ್, ಶೋಭಾ ಮೂರ್ತಿ. ಈ 4ರಲ್ಲಿ ಯಾರು ಖೋ ಖೋ ಆಟಕ್ಕೆ ಪ್ರಥಮವಾಗಿ ರಾಣಿ ಲಕ್ಷ್ಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಸರಿಯಾದ ಉತ್ತರ ನೋಡೋಣ ಬನ್ನಿ. ಸರಿಯಾದ ಉತ್ತರ ಉಷಾ ಅನಂತರಾಮನ್. ಇವರು ಖೋ ಖೋ ಆಟಕ್ಕೆ ಪ್ರಪ್ರಥಮವಾಗಿ ರಾಣಿ ಲಕ್ಷ್ಮಿ ಪ್ರಶಸ್ತಿಯನ್ನು ಪಡೆದಂಥ ಆಟಗಾರ್ತಿಯವರು. ಮುಂದಿನ ಪ್ರಶ್ನೆ, ವಿಶ್ವದಲ್ಲೇ ಅತ್ಯಂತ ಗೂಗ್ಲಿ, ಅತ್ಯುತ್ತಮ ಮತ್ತು ಲೆಗ್ ಸ್ಪಿನ್ನರ್ ಎಂಬ ಕೀರ್ತಿಗೆ ಪಾತ್ರರಾಗಿದ್ದ ಕನ್ನಡಿಗ ಯಾರು? ಅವರು ನಮ್ಮ ಕರ್ನಾಟಕದವರೇ. ಕನ್ನಡಿಗ ಯಾರು ಅಂತ. 1 GR ವಿಶ್ವನಾಥ, ಬ್ರಿಜೇಶ್ ಪಟೇಲ್, ಸೈಯದ್ ಕಿರ್ಮಾನಿ, BS ಚಂದ್ರಶೇಖರ. ಈ 4 ಜನದಲ್ಲಿ ಅತ್ಯುತ್ತಮ ಗೂಗ್ಲಿ ಮತ್ತು ಲೆಗ್ ಸ್ಪಿನ್ನರ್ ಅಂತ ಯಾರು ಪಾತ್ರರಾಗಿದ್ದರು ಅಂತ ಪ್ರಶ್ನೆ. ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸರಿಯಾದ ಉತ್ತರ BS ಚಂದ್ರಶೇಖರ. ಇವರು ವಿಶ್ವದಲ್ಲೇ ಅತ್ಯಂತ ಗೂಗ್ಲಿ ಮತ್ತು ಲೆಗ್ ಸ್ಪಿನ್ನರ್ ಎಂಬ ಕೀರ್ತಿಗೆ ಪಾತ್ರರಾಗಿದ್ದ ಕನ್ನಡಿಗ. ಮುಂದಿನ ಪ್ರಶ್ನೆ, 2012ರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಈ ಕೆಳಗಿನ ಯಾರಿಗೆ ಲಭಿಸಿದೆ? 2012ರಲ್ಲಿ ಕೊಟ್ಟಂಥ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ. MS ಧೋನಿ, ಸುಶೀಲ ಕುಮಾರ, ವಿಜಯಕುಮಾರ, ಅಭಿನವ್ ಬಿಂದ್ರಾ. ಈ 4ರಲ್ಲಿ ಯಾರಿಗೆ ಸಿಕ್ಕಿದೆ ನೋಡೋಣ. ಸ್ನೇಹಿತರೆ, ಸರಿಯಾದ ಉತ್ತರ ವಿಜಯಕುಮಾರ ಅವರಿಗೆ 2012 ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 5, ಈ ಕೆಳಗಿನ ಯಾವುದು ರಸ್ಲಿಂಗ್ ಮತ್ತು ಸ್ವಿಮ್ಮಿಂಗ್ ಎರಡಕ್ಕೂ ಒಂದೇ ಪದವಾಗಿದೆ? ಅಂದರೆ ಈ ಕೆಳಗಿನ ಯಾವ ಪದವನ್ನು ರಸ್ಲಿಂಗ್ ಮತ್ತು ಸ್ವಿಮ್ಮಿಂಗ್ ಎರಡರಲ್ಲೂ ಬಳಸಲಾಗುತ್ತೆ ಅಂತ. 1 ಬಟರ್ಫ್ಲೈ, 2 ರಿಂಗ್, 3 ವಾಲಿ, 4 ಫ್ರೀ ಸ್ಟೈಲ್. ಈ 4ರಲ್ಲಿ ಒಂದು ಪದವನ್ನು ಸ್ವಿಮ್ಮಿಂಗ್ ಮತ್ತು ರಸ್ಲಿಂಗ್ ಎರಡರಲ್ಲೂ ಬಳಸ್ತಾರೆ. ಸರಿಯಾದ ಉತ್ತರ ಫ್ರೀ ಸ್ಟೈಲ್. ಫ್ರೀ ಸ್ಟೈಲನ್ನು ಸ್ವಿಮ್ಮಿಂಗ್ ಮತ್ತು ರಸ್ಲಿಂಗ್ ಎರಡೂ ಆಟಗಳಲ್ಲಿ ಬಳಸಲಾಗುತ್ತದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಆಧುನಿಕ ಒಲಿಂಪಿಕ್ಸ್ ಕ್ರೀಡೆ ಮೊದಲ ಬಾರಿಗೆ ಎಲ್ಲಿ ನಡೆಯಿತು? 1 ಅಥೆನ್ಸ್ನಲ್ಲಿ, 2 ಒಲಿಂಪಿಯಾದಲ್ಲಿ, ಲಾಸ್ ಏಂಜಲೀಸಲ್ಲಿ ಅಥವಾ ಮಾಸ್ಕೋದಲ್ಲಿ. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ. ಸ್ನೇಹಿತರೆ, ಸರಿಯಾದ ಉತ್ತರ ಅಥೆನ್ಸ್ನಲ್ಲಿ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆ ಮೊದಲ ಬಾರಿಗೆ ನಡೆಯಿತು. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಯಾರು? ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಯಾರು ಎಂದು. ವಿಶ್ವನಾಥನ್ ಆನಂದ, ಕೃಷ್ಣ ಶಶಿಕಿರಣ, ಫರಿಮರ್ಜನ್ ನೇಗಿ, ಮಾಲತೇಶ ಪಾಟೀಲ. ಈ 4ರಲ್ಲಿ ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ. ಸರಿಯಾದ ಉತ್ತರ ಸ್ನೇಹಿತರೆ ಫರಿಮರ್ಜನ್ ನೇಗಿ. ಇವರು ಭಾರತದ ಅತ್ಯಂತ ಕಿರಿಯ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಎಲ್ಲ ಆತಂಕಗಳಿಂದ ಮುಕ್ತ ಅಂದರೆ ಟೆನ್ಷನ್ ಫ್ರೀ ರಾಗಬೇಕಾದರೆ ಈ ಕೆಳಗಿನ ಯಾವುದರಿಂದ ಮಾತ್ರ ಸಾಧ್ಯ? ಟೆನ್ಷನ್ ಫ್ರೀ ಆಗಿರಬೇಕು ಅಂದರೆ ಈ ಕೆಳಗಿನಲ್ಲಿ ಯಾವುದರಿಂದ ಮಾತ್ರ ಸಾಧ್ಯ ಅಂತ ಇದೆ. 1 ನಿದ್ದೆ ಮಾಡುವುದು, 2 ವೈದ್ಯರ ಸಲಹೆ, 3 ಮದ್ಯಪಾನ, 4 ಧ್ಯಾನ. ಸ್ನೇಹಿತರೆ, ಸರಿಯಾದ ಉತ್ತರ ಧ್ಯಾನ ಮಾಡುವುದರಿಂದ ನಾವು ಎಲ್ಲ ಆತಂಕಗಳಿಂದ ಮುಕ್ತವಾಗ್ಬೋದು, ಟೆನ್ಷನ್ ಫ್ರೀ ಆಗಿರ್ಬೋದು ಅಂತ ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ನಾಕ್ಔಟ್, ಬಿಲೋ ದ ಬೆಲ್ಟ್, ಲಿಫ್ಟ್, ಆಲ್ಟರ್ ಕಟ್ ಇವು ಯಾವ ಕ್ರೀಡಾ ಸಂಬಂಧಿ ಪದಗಳಾಗಿವೆ ಅಂತ. ನಾಕ್ಔಟ್, ಬಿಲೋ ದ ಬೆಲ್ಟ್, ಆಫ್ಟರ್ ಕಟ್
ಇವು ಯಾವ ಕ್ರೀಡೆಗೆ ಸಂಬಂಧಪಟ್ಟ ಪದಗಳಾಗಿವೆ? ಬಾಸ್ಕೆಟ್ಬಾಲ್, ಬಾಕ್ಸಿಂಗ್, ಟೆನ್ನಿಸ್, ಕುಸ್ತಿ. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ. ಸರಿಯಾದ ಉತ್ತರ ಬಾಕ್ಸಿಂಗ್. ಬಾಕ್ಸಿಂಗಲ್ಲಿ ಈ 3 ಪದಗಳನ್ನು ಬಳಸಲಾಗುತ್ತೆ ಸ್ನೇಹಿತರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಅತಿ ಕಡಿಮೆ ಬಾಲುಗಳಲ್ಲಿ ಹೆಚ್ಚು ಶತಕ ಬಾರಿಸಿದ ಭಾರತೀಯ ಕ್ರಿಕೆಟಿಗನ್ಯಾರು? ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಅತಿ ಕಡಿಮೆ ಬಾಲುಗಳಲ್ಲಿ ಹೆಚ್ಚು ಶತಕ ಬಾರಿಸಿದ ಭಾರತೀಯ ಕ್ರಿಕೆಟಿಗನ್ಯಾರು ಅಂತ. 1 ಕಪಿಲ್ ದೇವ್, ಯೂಸಫ್ ಪಠಾಣ, ವೀರೇಂದ್ರ ಸೆಹ್ವಾಗ್, ಮೊಹಮ್ಮದ್ ಅಜರುದ್ದೀನ್. ಈ 4ರಲ್ಲಿ ಯಾವುದು ಸರಿ ಉತ್ತರ ನೋಡೋಣ ಸ್ನೇಹಿತರೆ. ಸರಿಯಾದ ಉತ್ತರ ವೀರೇಂದ್ರ ಸೆಹ್ವಾಗ್. ವೀರೇಂದ್ರ ಸೆಹ್ವಾಗ್ ಅವರು ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಅತಿ ಕಡಿಮೆ ಬಾಲ್ಗಳಲ್ಲಿ ಹೆಚ್ಚು ಶತಕವನ್ನು ಬಾರಿಸಿದವರು ಅಂತ ಭಾಜನರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಆಟಗಳಲ್ಲಿ ಯಾವುದು ಚೌಕಾಕಾರದ ಮನೆಗಳನ್ನು ಹೊಂದಿದ ಪಜಲ್ ಆಟವಾಗಿದೆ? 1 ಸೋರೆಬನ್, 2 ಸಂಗಾರು, 3 ಸೋಲಿಟಾರ್, 4 ಸುಡೋಕು. ಈ 4ರಲ್ಲಿ ಯಾವುದು ಅಂತ. ಸರಿಯಾದ ಉತ್ತರ ಸ್ನೇಹಿತರೆ, ಸರಿಯಾದ ಉತ್ತರ ಸುಡೋಕು. ಸುಡೋಕು ಆಟದಲ್ಲಿ ಚೌಕಾಕಾರದ ಮನೆಗಳನ್ನು ಹೊಂದಿದ ಪಜಲ್ ಆಟವಾಗಿರುತ್ತೆ ಇದು. ಮುಂದಿನ ಪ್ರಶ್ನೆ, ಪೋಲೋ ತಂಡದಲ್ಲಿ ಎಷ್ಟು ಜನರ ಕುದುರೆ ಸವಾರರಿರುತ್ತಾರೆ? ಪೋಲೋ ತಂಡದಲ್ಲಿ ಎಷ್ಟು ಜನರ ಕುದುರೆ ಸವಾರರಿರುತ್ತಾರೆ? 1 5, 2 6, 3 8, 4 4. ಈ 4ರಲ್ಲಿ ಸರಿಯಾದ ಉತ್ತರ 4 ಜನ ಆಟಗಾರರಿರ್ತಾರೆ ಪೋಲೋ ತಂಡದಲ್ಲಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಸಿಡ್ನಿ ಒಲಿಂಪಿಕ್ಸ್ ಆಟದಲ್ಲಿ ಭಾಗವಹಿಸಿ ಪದಕ ಸಂಪಾದಿಸಿದ ಭಾರತೀಯ ಏಕೈಕ ಮಹಿಳೆ ಯಾರು? ಸಿಡ್ನಿ ಒಲಿಂಪಿಕ್ಸಲ್ಲಿ ಭಾಗವಹಿಸಿ ಪದಕವನ್ನು ಸಂಪಾದಿಸಿದ ಏಕೈಕ ಭಾರತೀಯ ಮಹಿಳೆ ಯಾರು ಅನ್ನೋ ಪ್ರಶ್ನೆ. 1 PT ಉಷಾ, ಕರ್ಣಂ ಮಲ್ಲೇಶ್ವರಿ, ಅಶ್ವಿನಿ ನಾಚಪ್ಪ, 4 ಮೈಕಲ್. ಈ 4 ಜನರಲ್ಲಿ ಯಾರು ಅಂತ. ಬನ್ನಿ ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಶ್ವಿನಿ ನಾಚಪ್ಪ. ಅಶ್ವಿನಿ ನಾಚಪ್ಪ ಅವರು ಸಿಡ್ನಿ ಒಲಿಂಪಿಕ್ಸಲ್ಲಿ ಪದಕವನ್ನು ಗಳಿಸಿದಂಥ ಏಕೈಕ ಮಹಿಳೆಯಾಗಿರ್ತಾರೆ. ಮುಂದಿನ ಪ್ರಶ್ನೆ, ಫುಟ್ಬಾಲ್ ಮಾಂತ್ರಿಕನಾಗಿದ್ದು ಪೀಲೆ ಯಾವ ದೇಶಕ್ಕಾಗಿ ಆಡುತ್ತಿದ್ದ? ಫುಟ್ಬಾಲ್ ಮಾಂತ್ರಿಕ ಪೀಲೆ ಯಾವ ದೇಶಕ್ಕಾಗಿ ಆಡುತ್ತಿದ್ದ ಅಂತ ಪ್ರಶ್ನೆ. ಉತ್ತರಗಳು ಆಸ್ಟ್ರೇಲಿಯಾ, ಕೆನಡಾ, ಬ್ರೆಜಿಲ್, ನ್ಯೂಜಿಲೆಂಡ್. ಸ್ನೇಹಿತರೆ, ಈ 4 ದೇಶಗಳಲ್ಲಿ ಪೀಲೆ ಯಾವ ದೇಶದ ಪರವಾಗಿ ಫುಟ್ಬಾಲ್ ಆಡ್ತಾ ಇದ್ದ ಅಂತ. ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸರಿಯಾದ ಉತ್ತರ ಬ್ರೆಜಿಲ್. ಬ್ರೆಜಿಲ್ನ ದೇಶದ ಫುಟ್ಬಾಲ್ ಆಟಗಾರ ಪೀಲೆಯವರು. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಅಮೆರಿಕದ ರಾಷ್ಟ್ರೀಯ ಆಟ ಯಾವುದು? ನ್ಯಾಷನಲ್ ಗೇಮ್ ಯಾವುದು ಅಂತ. 1 ಬೇಸ್ಬಾಲ್, 2 ಟೆನ್ನಿಸ್, 3 ಬ್ಯಾಡ್ಮಿಂಟನ್, 4 ಟೆನಿಕ್ವಾಯಟ್. ಈ 4ರಲ್ಲಿ ಅಮೆರಿಕದ ನ್ಯಾಷನಲ್ ಗೇಮ್ ಅಥವಾ ಅಂತಾರಾಷ್ಟ್ರೀಯ ಆಟ ಯಾವುದು ಅಂತ. ಸ್ನೇಹಿತರೆ, ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸರಿಯಾದ ಉತ್ತರ ಬೇಸ್ಬಾಲ್. ಬೇಸ್ಬಾಲ್ ಅಮೆರಿಕದ ನ್ಯಾಷನಲ್ ಗೇಮ್ ಆಗಿದೆ ಸ್ನೇಹಿತರೆ. ಇಲ್ಲಿಗೆ ಇವತ್ತಿನ ಕ್ವಿಜ್ ಶೋ ಅಥವಾ ವಿಡಿಯೋ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು.